ನಮಸ್ತೆ ಎಲ್ಲರಿಗೂ. ಪ್ರತಿಯೊಬ್ಬ ಕಲಾವಿದನಿಗೂ ಅವನನ್ನು ಬೆಳೆಸುವ ಅಭಿಮಾನಿಗಳೇ ದೇವರು. ಹಾಗೆ ಯೂಟ್ಯೂಬ್ ಎನ್ನುವ ಕಲಾವೇದಿಕೆಯಲ್ಲಿ ಕ್ರಿಯೇಟರ್ಗಳು ಕಲಾವಿದರಾದರೆ ಅವರನ್ನು ಮೆಚ್ಚಿ ಪ್ರೋತ್ಸಾಹಿಸುವ ಪ್ರತಿಯೊಬ್ಬರೂ ಸಹ ಅಭಿಮಾನಿಗಳು ಅಲ್ಲವೇ? ಒಂದು ಚಾನಲ್ ಇರುತ್ತೆ, ಅವರು ಹೇಳುವ ಒಂದು ಮಾತು ಇಷ್ಟವಾದರೆ ಆ ಚಾನಲಲ್ಲಿರುವ ಪ್ರತಿಯೊಂದು ಕೂಡ ಇಷ್ಟವಾಗುತ್ತೆ. ಈ ಥರ ನಂಬಿಕೆ ಪ್ರೀತಿಯಿಂದ ನೋಡಿ ಹಾರೈಸುತ್ತಾರೆ ನಮ್ಮ ವೀಕ್ಷಕರು. ಅವರಿಗೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಶುರುವಿನಿಂದ ಕಡೆ ತನಕ ನೋಡಿ. ನಿಮ್ಮೆಲ್ಲರ ಕಷ್ಟ ಸಂಕಷ್ಟ ನಿವಾರಣೆಯಾಗಿ ಆರೋಗ್ಯ ಆಯುಷ್ಯದ ಜೊತೆಗೆ ಅಭಿವೃದ್ಧಿ ಹಾಗೆ ಮನಸ್ಸಿಗೆ ಉಲ್ಲಾಸವನ್ನು ನೀಡುವುದಂತೂ ಖಚಿತ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ನೆಚ್ಚಿನ ಒಬ್ಬರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಬನ್ನಿ ಹಾಗಾದರೆ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ಸಹಕರಿಸಿ. ಇಂದಿನ ಈ ಕಥೆಯಲ್ಲಿ ನಾನು ಓದಿ ಕೇಳಿರುವುದನ್ನು ಕಥಾರೂಪದಲ್ಲಿ ನಿಮ್ಮ ಮುಂದೆ ತಂದಿದ್ದೇನೆ. ಎಲ್ಲದಕ್ಕೂ ಒಂದು ಆದಿ ಎನ್ನುವುದು ಇರುತ್ತೆ ಅಲ್ಲವೇ? ಹಾಗೆ ಬ್ರಹ್ಮಾಂಡದ ಆದಿ ನಮ್ಮ ಆದಿಶಕ್ತಿ. ಹಾಗೆಯೇ ಸೃಷ್ಟಿಯ ರಚನೆಗೆ ಮೂಲ ಅಂದರೆ ಸೃಷ್ಟಿಕರ್ತೆ ಆದಿಶಕ್ತಿ. ಪ್ರಕೃತಿ ಜೊತೆ ಪುರುಷ ಬಂದರೇನೆ ಅದು ಜಗತ್ತು. ಹಾಗಾಗಿ ಆದಿಶಕ್ತಿಯ ಬೆಳಕಿನ ರೂಪದಿಂದ ಬ್ರಹ್ಮಾಂಡದ 3 ಶಕ್ತಿಗಳು ಹೊರಬರುತ್ತಾರೆ. ಅವರೇ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಬ್ರಹ್ಮ ಸೃಷ್ಟಿಯ ಜನ್ಮಕ್ಕೆ ಕಾರಣವಾದರೆ ಅವರ ಜೊತೆ ಆದಿಶಕ್ತಿಯ ಅಂಶ ಸರಸ್ವತೀ ದೇವಿ ಜ್ಞಾನದ ದೇವತೆ ವಿವಾಹವಾಗುತ್ತಾರೆ. ವಿಷ್ಣು ಪಾಲನಕರ್ತರಾದರೆ ಅವರ ಜೊತೆ ಸಂಪತ್ತಿನ ಅಧಿದೇವತೆ ಆದಿಲಕ್ಷ್ಮಿ ಅಂಶ ಲಕ್ಷ್ಮಿ ಮದುವೆಯಾಗುತ್ತಾರೆ. ಹಾಗೆಯೇ ಶಿವನೊಂದಿಗೆ ಆದಿಶಕ್ತಿಯ ಪ್ರಧಾನ ಅಂಶ ಶಕ್ತಿ ಪಾರ್ವತಿಯ ರೂಪದಲ್ಲಿ ಜೊತೆಯಾಗಿ ಅಂತ್ಯದ ಕಾರ್ಯಕ್ಕೆ ಸಹಭಾಗಿನಿಯಾಗುತ್ತಾರೆ. ಆದಿ ಕೂಡ ಆದಿಶಕ್ತಿಯಿಂದಲೇ ಎನ್ನುವ ಹಾಗೆ ಅಂತ್ಯ ಕೂಡ ಆದಿಶಕ್ತಿ ಅಂಶವಾದ ಶಿವಶಕ್ತಿಯಿಂದನೇ ಆಗುವುದು. ಈ ಬ್ರಹ್ಮಾಂಡದ ಅಣುವಿನಲ್ಲೂ ಆದಿಶಕ್ತಿಯ ಅಂಶ ಅಡಗಿದೆ. ಪ್ರತಿ ಹೆಣ್ಣಲ್ಲೂ ಆದಿಶಕ್ತಿಯ ಅಂಶ ತುಂಬಿದೆ. ಪ್ರಕೃತಿಯೇ ಆದಿಶಕ್ತಿಯ ರೂಪ. ಶಾಕ್ತ ಪಂಥದ ಪ್ರಕಾರ ಆದಿಪರಾಶಕ್ತಿಯು ದೈವಿಕ ಶುದ್ಧ ಅನಂತ ಪ್ರಜ್ಞೆಯಾಗಿ, ಅಂದರೆ ಶೂನ್ಯ ಬಿಂದುವಾಗಿ ದೈವಿಕ ಶೂನ್ಯ ಸ್ತ್ರೀಲಿಂಗ ಶಕ್ತಿಯಾಗಿ ಕಾಣಿಸಿಕೊಂಡರು. ಈ ಶಕ್ತಿಯೇ ತನ್ನನ್ನು ಪ್ರಕೃತಿಯಾಗಿ ವ್ಯಕ್ತಪಡಿಸಿಕೊಂಡು ಸರ್ವ ವಸ್ತುವಿನಲ್ಲೂ ತನ್ನ ಅಂಶವನ್ನು ಲೀನ ಮಾಡಿರುತ್ತದೆ. ಹಾಗಾಗಿ ನಾವು ಪ್ರಕೃತಿಯನ್ನು ಸ್ತ್ರೀಗೆ ಅಥವಾ ಸ್ತ್ರೀಯನ್ನು ಪ್ರಕೃತಿಗೆ ಹೋಲಿಸುತ್ತೇವೆ. ಆದಿಶಕ್ತಿ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಪ್ರತಿ ಜೀವಿ ಉದ್ಧಾರಕ್ಕೆ, ಹಾಗೆಯೇ ದುಷ್ಟರ ಸಂಹಾರ, ಶಿಷ್ಟರನ್ನು ರಕ್ಷಿಸಲು ನಾನಾ ಅವತಾರಗಳನ್ನು ಎತ್ತಿದರು. ಇಲ್ಲಿ ನನಗೆ ತಿಳಿದಿರುವ ಹೆಸರುಗಳನ್ನು ನಿಮಗೆ ನಾನು ತಿಳಿಸಲು ಬಯಸುತ್ತೇನೆ. ದೀಪಾವಳಿ ದಿನದಂದು ನಿಮ್ಮ ಮನೆಗಳಲ್ಲಿ ಆದಿಶಕ್ತಿಯ ನಾಮಾವಳಿಗಳು ಮೊಳಗಲಿ. ಹಾಗೆಯೇ ಅವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಇಲ್ಲಿ ನಮಗೆ ಆದಿಶಕ್ತಿಯ 1008 ರೂಪಗಳು ಇದೆ ಎಂಬುದನ್ನು ಕೆಲವು ಪಂಥಗಳು ಹೇಳಿವೆ. ಆದಿಶಕ್ತಿಯ ನಾಮಾವಳಿಗಳು 51, 108, 1008 ಹೀಗೆ ಭಕ್ತರು ಅನೇಕ ಹೆಸರುಗಳಲ್ಲಿ ಕರೆಯುತ್ತಾರೆ. ಇಲ್ಲಿ ನಾನು ನನಗೆ ತಿಳಿದಿರುವ 51 ಹೆಸರುಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಬನ್ನಿ ಹಾಗಾದರೆ ನಮ್ಮ ಆದಿಶಕ್ತಿಯ ನಾನಾ ರೂಪಗಳ ನಾಮಾವಳಿಗಳನ್ನು ಕೇಳೋಣ. ಹಿಂದೂ ಧರ್ಮದಲ್ಲಿ ಆದಿಶಕ್ತಿಯನ್ನು ಸಮಸ್ತ ಸೃಷ್ಟಿಯ ಮೂಲ ಶಕ್ತಿ ಅಥವಾ ಪರಮದೇವಿಯಾಗಿ ಪೂಜಿಸಲಾಗುತ್ತದೆ.
ಎಲ್ಲ ಶಕ್ತಿ ಮತ್ತು ದೈವಿ ಸ್ವರೂಪಗಳ ಮೂಲವಾದ ಆದಿಶಕ್ತಿ ವಿವಿಧ ಹೆಸರುಗಳಲ್ಲಿ ಮತ್ತು ಅವತಾರಗಳಲ್ಲಿ ಅಲಂಕೃತರಾಗಿದ್ದಾರೆ. ಹಾಗೆ ಇವರ ಹೆಸರುಗಳನ್ನು ಭಕ್ತರು 51, 108 ಅಥವಾ 1008 ಹೀಗೆ ಹಲವು ಹೆಸರುಗಳನ್ನು ತಮ್ಮ ಭಕ್ತಿಗನುಸಾರವಾಗಿ ಕರೆಯುತ್ತಾರೆ. ಇಲ್ಲಿ ನಾವು ಆದಿಶಕ್ತಿಯ 51 ಅವತಾರ ಹಾಗೂ ಹೆಸರುಗಳನ್ನು ತಿಳಿಯೋಣ ಬನ್ನಿ. ಪಾರ್ವತಿ, ಉಮಾ ಎಂದು ಕೂಡ ಕರೆಯುತ್ತಾರೆ. ಪಾರ್ವತಿ ಸದ್ಗುಣ ಮತ್ತು ಪೋಷಕತೆಯ ಸ್ವರೂಪ. ಈಕೆಯು ಶಿವನ ಪತ್ನಿ ಮತ್ತು ಗಣೇಶ ಕಾರ್ತಿಕೇಯನ ತಾಯಿಯಾಗಿದ್ದಾರೆ. ಪ್ರೀತಿ, ಸಮರ್ಪಣೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದ್ದಾರೆ. ದುರ್ಗಾ, ದುರ್ಗಾ ಕ್ರೂರ ಶಕ್ತಿ ಮತ್ತು ಪರಾಕ್ರಮದ ರೂಪ. ಈಕೆಯು ಬಲವಾದಿ ಶಕ್ತಿಗಳ ವಿರುದ್ಧ ಹೋರಾಡುವ ಮತ್ತು ಅವುಗಳನ್ನು ನಾಶ ಮಾಡುವ ದೇವಿ. ಸಾಮಾನ್ಯವಾಗಿ ಸಿಂಹನ ಮೇಲೆ ಕುಳಿತುಕೊಂಡಿರುವ ಆಕೆಯು ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುತ್ತಾಳೆ. ಕಾಳಿ, ಕಾಳಿ ಭಯಾನಕ ರೂಪ. ಈಕೆಯು ಕಾಲದ ಮತ್ತು ಪರಿವರ್ತನೆಯ ಪ್ರತೀಕ. ಕಾಳಿಯು ಕಪ್ಪು ಚರ್ಮ ಮತ್ತು ಬಾಯಲ್ಲಿ ಶವದ ಹಾರದೊಂದಿಗೆ ಚಿತ್ರಿತಳಾಗುತ್ತಾಳೆ. ಧ್ವಂಸವನ್ನು, ಪುನರ್ಜನ್ಮವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ, ಸರಸ್ವತಿ ಜ್ಞಾನ, ಕಲಾ, ಸಂಗೀತದ ದೇವಿ. ಅವಳು ವೀಣೆಯನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾಳೆ ಮತ್ತು ವಿದ್ಯೆ, ಕಲೆಯ ದೇವಿಯಾಗಿದ್ದಾಳೆ. ಲಕ್ಷ್ಮಿ, ಲಕ್ಷ್ಮಿ ಸಂಪತ್ತು, ಐಶ್ವರ್ಯ ಮತ್ತು ಸುಖದ ದೇವಿ. ಅವಳು ವಿಷ್ಣುವಿನ ಪತ್ನಿಯಾಗಿ ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕಳಾಗಿದ್ದಾಳೆ. ಸತಿ ಪ್ರೀತಿಯ ಮತ್ತು ತ್ಯಾಗದ ಸಂಕೇತ. ಅವಳು ಪಾರ್ವತಿಯ ಮೊದಲ ಅವತಾರ. ತನ್ನ ತ್ಯಾಗದಿಂದ ಪುನರ್ಜನ್ಮ ಪಡೆದು ಪಾರ್ವತಿಯಾಗಿ ಹುಟ್ಟಿದಳು. ಅನ್ನಪೂರ್ಣೆ, ಅನ್ನಪೂರ್ಣೆ ಅನ್ನದಾಯಕಿ ಮತ್ತು ಪೋಷಣೆಯ ದೇವಿ. ಈಕೆಯು ಜೀವನವನ್ನು ಪಾಲಿಸುವ ಶಕ್ತಿಯ ರೂಪ. ತ್ರಿಪುರ ಸುಂದರಿ, ಲಲಿತಾ ಎಂದು ಕೂಡ ಕರೆಯುತ್ತಾರೆ. ತ್ರಿಪುರ ಸುಂದರಿ ಪರಮ ಸೌಂದರ್ಯ ಮತ್ತು ದೈವಿ ಶಕ್ತಿಯ ರೂಪ. ಅವಳು 10 ಮಹಾವಿದ್ಯೆಗಳಲ್ಲೊಂದು ಶಕ್ತಿ ಆರಾಧನೆಯಲ್ಲಿ ಪರಮದೇವಿಯಾಗಿ ಪೂಜಿಸಲ್ಪಡುತ್ತಾರೆ. ಚಂಡಿ ಅಥವಾ ಚಂಡಿಕಾ, ಚಂಡಿ ಕ್ರೂರ ರೂಪ. ದೇವಿ ಮಹಾತ್ಮೆಯಲ್ಲಿ ಕಾಣಿಸುವ ಶಕ್ತಿ. ಮಹಿಷಾಸುರ, ಶುಂಭ ನಿಶುಂಭನಂತಹ ಶಕ್ತಿಶಾಲಿ ರಾಕ್ಷಸರನ್ನು ಸಂಹರಿಸುತ್ತಾರೆ. ಭುವನೇಶ್ವರಿ, ಭುವನೇಶ್ವರಿ ಪ್ರಪಂಚ ಮತ್ತು ಅವಕಾಶದ ದೇವಿ. ಈಕೆಯು ವಿಶ್ವದ ಸೃಷ್ಟಿಕರ್ತೆಯಾಗಿ ಪೂಜಿಸಲ್ಪಡುತ್ತಾಳೆ. ಗೌರಿ, ಗೌರಿ ಪಾರ್ವತಿಯ ಶುದ್ಧ, ಮೃದು ಮತ್ತು ಶಾಂತಿಯ ರೂಪ. ಅವಳು ಸತ್ಯ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸುತ್ತಾಳೆ. ಗೌರಿಯನ್ನು ಸಾಮಾನ್ಯವಾಗಿ ಹಸಿರು ಮತ್ತು ಬಿಳಿ ಬಟ್ಟೆ ಧರಿಸಿದ ಕಿರಣ ಹೊಳೆಯುವ ಮುಖದೊಂದಿಗೆ ಚಿತ್ರಿಸಲಾಗುತ್ತದೆ. ಭ್ರಾಮರಿ, ಭ್ರಾಮರಿ ಮಾಕಾಳಿ ರೂಪವಾಗಿ ಹುಳಗಳ ಗುಂಪು ರೂಪದಲ್ಲಿ ದೇವತೆ ಶತ್ರುಗಳನ್ನು ಸಂಪೂರ್ಣವಾಗಿ ಸಂಹರಿಸುತ್ತಾಳೆ. ಅವಳ ಈ ರೂಪದ ಮೂಲ ಕಥೆಯು ದೇವಿ ಭಾಗವತದಲ್ಲಿ ಉಲ್ಲೇಖಿಸಲಾಗಿದೆ. ಸಂಕೇಶ್ವರಿ, ಪಾರ್ವತಿಯ ಈ ರೂಪವು ಜ್ಞಾನ, ಮೋಕ್ಷ ಮತ್ತು ಧ್ಯಾನದ ದಾರಿಯ ಮೇಲೆ ಅಭ್ಯಾಸ ಮಾಡಲು ಶ್ರೇಷ್ಠವಾಗಿದ್ದು, ಅವಳು ಯೋಗ ಮತ್ತು ತಪಸ್ಸಿನ ಪ್ರಭಾವವನ್ನು ಉದ್ದೀಪನಗೊಳಿಸುವವಳು. ಈ ರೂಪದಲ್ಲಿ ಪಾರ್ವತಿ ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗದರ್ಶಕಿಯಾಗಿದ್ದಾಳೆ. ಅಕ್ಷಮಾಲಾಧಾರಿ, ಪಾರ್ವತಿಯ ಶಾಂತ ರೂಪಗಳಲ್ಲಿ ಅಕ್ಷಮಾಲಾಧಾರಿ ಕಾಣಿಸುತ್ತಾಳೆ. ಈಕೆಯು ಜಪಮಾಲೆಯನ್ನು, ದೀಕ್ಷಾ ಗುರುತ್ವವನ್ನು ಪ್ರತಿನಿಧಿಸುತ್ತಾಳೆ. ಮೀನಾಕ್ಷಿ, ಮೀನಾಕ್ಷಿ ಮಧುರೆಯ ಪವಿತ್ರ ದೇವಿ. ಪಾರ್ವತಿಯ ಶಕ್ತಿ ಮತ್ತು ಕೃಪೆಯ ಸಂಕೇತ. ಅವಳ ಈ ರೂಪವು ಪ್ರೀತಿ, ಶಾಂತಿ ಮತ್ತು ಪ್ರಜ್ಞೆಯನ್ನು ಹೊತ್ತಿರುವಂತೆ ಚಿತ್ರಿತವಾಗಿದೆ. ತಾರಾ,
ತಾರಾದೇವಿ ಸಹಾಯ ಮತ್ತು ರಕ್ಷಣೆಯ ರೂಪ. ಈಕೆಯು ಮುಜುಗರ ಅಥವಾ ಸಂಕಷ್ಟದಲ್ಲಿ ಇರುವ ಭಕ್ತರಿಗೆ ಶರಣಾಗತಿ ನೀಡುತ್ತಾಳೆ. ತಾರಾ ಶಾಂತ ಮತ್ತು ದಯಾಳುವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ, ಆದರೆ ಅಗತ್ಯವಿದ್ದಾಗ ಕೋಪಶೀಲವಾಗಿ ಪ್ರಸ್ತಾಪಿಸಲಾಗಿದೆ. ಕಾಮಾಖ್ಯ. ಕಾಮಾಖ್ಯ ಕಾಮನೆಯನ್ನು, ಶೃಂಗಾರ ಮತ್ತು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈಕೆಯು ಕಾಮರೂಪ ದೇವಿ ಎಂದು ಕರೆಯಲ್ಪಡುತ್ತಾಳೆ. ವಿಶೇಷವಾಗಿ ಅಸ್ಸಾಂನ ಕಾಮಾಖ್ಯ ದೇವಾಲಯದಲ್ಲಿ ಪೂಜಿಸಲಾಗಿದ್ದಾಳೆ. ಮಂಗಳಗೌರಿ. ಮಂಗಳಗೌರಿ ಮಂಗಳ ಹಾಗೂ ಕಲ್ಯಾಣದ ಪ್ರತೀಕ. ಅವಳ ಈ ರೂಪ ಐಶ್ವರ್ಯ, ಸಮೃದ್ಧಿ ಮತ್ತು ಕುಟುಂಬದ ಭದ್ರತೆ ನೀಡುವ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮಂಗಳಗೌರಿ ಹಬ್ಬದಂದು ಈಕೆಯ ವಿಶೇಷ ಪೂಜೆ ನಡೆಯುತ್ತದೆ. ಅಷ್ಟಭುಜ. ಅಷ್ಟಭುಜ ಎಂಬ ಪಾರ್ವತಿಯ ಈ ರೂಪ 8 ಕೈಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ವಿಭಿನ್ನ ಶಸ್ತ್ರಗಳನ್ನು ಹಿಡಿದಿರುತ್ತಾರೆ. ಈ ರೂಪವು ಶಕ್ತಿ ಮತ್ತು ಬಲದ ಸಂಕೇತ. ಹಾಗೆ ನವರಾತ್ರಿಯ ದಿನ ನವರಾತ್ರಿಯ ದೇವತೆಗಳು 9 ದಿನ ಆಚರಿಸಲ್ಪಡುತ್ತಾರೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಪಾರ್ವತಿಯ 9 ವಿಭಿನ್ನ ರೂಪಗಳನ್ನು ಪೂಜಿಸುತ್ತಾರೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟೆ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಈ ಎಲ್ಲ ರೂಪಗಳು ಆಧ್ಯಾತ್ಮಿಕ ಶಕ್ತಿ, ಬಲ ಮತ್ತು ಕರುಣೆಯನ್ನು ಪ್ರತಿನಿಧಿಸುತ್ತದೆ. ಈ 9 ರೂಪಗಳ ವಿವರಣೆ ನಾವು ನಮ್ಮ ಚಾನೆಲ್ನಲ್ಲಿ ಶಾರ್ಟ್ಸ್ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೇವೆ. ರಜನೀಶ್ವರಿ. ರಜನೀಶ್ವರಿ ರಾತ್ರಿ ಮತ್ತು ಅವಿಧೇಯ ಶಕ್ತಿ. ಈ ರೂಪವು ಪಾರದರ್ಶ್ಯವನ್ನು, ಅನುಭವವನ್ನು ಮತ್ತು ಅನುಸಂಧಾನವನ್ನು ಉದ್ದೀಪನಗೊಳಿಸುತ್ತದೆ. ಪಾರ್ಣೇಶ್ವರಿ. ಪಾರ್ಣೇಶ್ವರಿ ಪ್ರಕೃತಿ, ಕಾಡು ಮತ್ತು ಹಸಿರು ಪರಿಸರದ ದೇವಿ. ಅವಳ ಈ ರೂಪವು ಪ್ರಕೃತಿಯ ಶಕ್ತಿ ಮತ್ತು ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ, ಜೊತೆಗೆ ಪರಿಸರದ ಸಂರಕ್ಷಣೆ ಮತ್ತು ಪೋಷಣೆಗೆ ಪ್ರೇರೇಪಿಸುತ್ತದೆ. ಮೋಕ್ಷದಾಯಿನಿ. ಮೋಕ್ಷದಾಯಿನಿ ಜ್ಞಾನ ಮತ್ತು ಮೋಕ್ಷದ ದಾತಾ ರೂಪ. ಈಕೆಯು ಜೀವನದ ಕೊನೆಯ ಗುರಿಯಾದ ಮೋಕ್ಷವನ್ನು ನೀಡುವ ಶಕ್ತಿಯಾಗಿದೆ. ಭಕ್ತರನ್ನು ಬಂಧನಗಳಿಂದ ಮುಕ್ತಗೊಳಿಸುವ ದೇವಿ. ಸಿಂಹವಾಹಿನಿ. ಸಿಂಹವಾಹಿನಿ ಸಿಂಹದ ಮೇಲೆ ಆರೋಹಿತ ದೇವಿ. ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಈಕೆಯು ಬುದ್ಧಿ ಮತ್ತು ಪರಾಕ್ರಮವನ್ನು ಸಮರ್ಥವಾಗಿ ಬಳಸಿ ದುಷ್ಟ ಶಕ್ತಿಗಳಿಂದ ಹೋರಾಟ ಮಾಡುವ ದೇವಿ. ಭಗವತಿ. ಭಗವತಿ ಎಲ್ಲ ಸ್ತ್ರೀಯ ಶಕ್ತಿಗಳನ್ನು ಒಳಗೊಂಡು ಪಾರ್ವತಿಯ ಸಮಗ್ರ ಶಕ್ತಿಯ ರೂಪ. ಇವರನ್ನು ತ್ರಿಪುರ ಸುಂದರಿಯಂತೆ ಶಕ್ತಿಯ ಮೂಲ ಸಂಕೇತವಾಗಿ ಪೂಜಿಸುತ್ತಾರೆ. ಅಂಬಿಕಾ. ಅಂಬಿಕಾ ಪರಮ ಮಾತೃತ್ವದ ಸಂಕೇತ. ಈಕೆಯು ತಾಯಿ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ತನ್ನ ಮಕ್ಕಳ ರಕ್ಷಣೆಗೆ ಎಲ್ಲವನ್ನೂ ಮಾಡುವ ಕರುಣಾಮಯಿ ತಾಯಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಅರ್ಕಿ. ಅರ್ಕಿ ದೇವಿ ದಿವ್ಯದಾಯಿನಿ ಅಥವಾ ಸೂರ್ಯದೇವಿಯ ರೂಪ. ಈಕೆಯು ಬೆಳಕು, ಶಕ್ತಿ ಮತ್ತು ಜ್ಞಾನವನ್ನು ಹರಡುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಯೋಗೇಶ್ವರಿ. ಯೋಗೇಶ್ವರಿ ಪಾರ್ವತಿಯ ಧ್ಯಾನ ಮತ್ತು ಯೋಗದ ರೂಪ. ಆಧ್ಯಾತ್ಮಿಕ ಸಾಧನೆ ಮತ್ತು ಆತ್ಮಜ್ಞಾನಕ್ಕೆ ಮಾರ್ಗದರ್ಶನ ನೀಡುತ್ತಾಳೆ. ಈ ರೂಪದಲ್ಲಿ ಪಾರ್ವತಿ ಯೋಗ ಮತ್ತು ಧ್ಯಾನದ ಮಹತ್ವವನ್ನು ಹೊರಡಿಸುತ್ತಾಳೆ. ಸಿದ್ಧಮಾತಾ. ಸಿದ್ಧಮಾತಾ ಪರಿಪೂರ್ಣತೆ ಮತ್ತು ಸಾಧನೆಯ ದೇವಿ. ಈಕೆಯು ಎಲ್ಲ ಸಾಧನೆಗಳ ತಾಯಿಯಾಗಿ ಪೂಜಿಸಲ್ಪಡುತ್ತಾಳೆ. ಸಾಧನೆ, ಸಫಲತೆ ಮತ್ತು ಸಿದ್ಧಿಗಳಲ್ಲಿ ಭಕ್ತರಿಗೆ ಸಹಾಯ ನೀಡುವ ದೇವಿ. ಗಾಯತ್ರಿ. ಗಾಯತ್ರಿ ಮಂತ್ರದ ರೂಪದಲ್ಲಿ ಪಾರ್ವತಿಯ ಶಕ್ತಿ. ಈಕೆಯು ಜ್ಞಾನ, ಆಧ್ಯಾತ್ಮಿಕ ಬೆಳಕು ಮತ್ತು ಧರ್ಮದ ಸಂಕೇತವಾಗಿ ಪ್ರತಿನಿಧಿಸುತ್ತಾರೆ. ಪಾರ್ವತಿಯ ಈ ರೂಪವು ಪಂಚಮುಖಿ ಮತ್ತು
ಪಂಚತತ್ವಗಳನ್ನು ಒಳಗೊಂಡಿದೆ. ನಂದಾದೇವಿ. ನಂದಾದೇವಿ ಪವಿತ್ರತೆ, ಶಕ್ತಿ ಮತ್ತು ಪುಣ್ಯದ ದೇವಿ. ಈಕೆಯು ಮುಖ್ಯವಾಗಿ ಉತ್ತರ ಭಾರತದ ಹಿಮಾಲಯ ಪ್ರದೇಶದಲ್ಲಿ ಪೂಜಿಸಲ್ಪಡುತ್ತಾಳೆ. ಮಹಾಮಾಯೆ. ಮಹಾಮಾಯೆ ಭ್ರಾಂತಿ ಮತ್ತು ಮೋಹವನ್ನು ಉಂಟು ಮಾಡುವ ಶಕ್ತಿ. ಈಕೆಯು ಸಂಸಾರದ ಮಾಯೆಯನ್ನು ಕಟ್ಟುವ ಮತ್ತು ಅದನ್ನು ದೂರ ಮಾಡುವ ಶಕ್ತಿಯಾಗಿದೆ. ಮೃಡಾಣಿ. ಮೃಡಾಣಿ ಶುಭ ಮತ್ತು ಶಾಂತಿಯ ದೇವಿ. ಈಕೆಯು ಕರುಣೆ, ಸಹನೆ ಮತ್ತು ಶಾಂತಿಯ ಸಂಕೇತವಾಗಿ ಹೊರಹೊಮ್ಮಿದ್ದಾರೆ. ಮೃಡಾಣಿ ರೂಪದಲ್ಲಿ ಪಾರ್ವತಿ ಕಠಿಣ ಸಂಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡುತ್ತಾರೆ. ಬಾಲತ್ರಿಪುರ ಸುಂದರಿ. ಬಾಲತ್ರಿಪುರ ಸುಂದರಿ ದೇವಿಯು ಬಾಲಾಕಾರದಲ್ಲಿ ಕಾಣುವ ಶ್ರೀದೇವಿ. ಅವಳು ಸೌಂದರ್ಯ, ಶಾಂತಿ ಮತ್ತು ನಿರ್ಲಿಪ್ತತೆಯನ್ನು ಪ್ರತಿನಿಧಿಸುತ್ತಾಳೆ. ಈಕೆಯು ಪ್ರತ್ಯೇಕ ಶಕ್ತಿಯಾಗಿ ದಶಮಹಾವಿದ್ಯೆಗಳಲ್ಲೂ ಪೂಜಿತಲಾಗಿದ್ದಾಳೆ. ಸಾವಿತ್ರಿ. ಸಾವಿತ್ರಿ ಜ್ಞಾನ, ಧರ್ಮ ಮತ್ತು ಕಟ್ಟುಪಾಡಿನ ಸಂಕೇತ. ಸಾವಿತ್ರಿ ರೂಪದಲ್ಲಿ ಪಾರ್ವತಿ ವಿಧಿ ಪ್ರಧಾನವನ್ನು, ಜ್ಞಾನವನ್ನು ಬೋಧಿಸುವ ಶಕ್ತಿ. ಪಂಚಮುಖಿ. ಪಂಚಮುಖಿ ಪಾರ್ವತಿಯ 5 ಮುಖಗಳನ್ನು ಹೊಂದಿದ ದೇವಿ. ಪ್ರತಿ ಮುಖವು 5 ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಈಕೆಯ ಸರ್ವವ್ಯಾಪಕತೆಯನ್ನು ಸೂಚಿಸುತ್ತದೆ. ಮಂಗಳ ಚಂಡಿಕಾ. ಮಂಗಳ ಚಂಡಿಕಾ ಶುಭಚೇತನ ಮತ್ತು ಶಕ್ತಿಯ ಸಂಕೇತ. ಈಕೆಯು ಶುಭ ಕಾರ್ಯಗಳಲ್ಲಿ, ವಿಶೇಷವಾಗಿ ದುಷ್ಟ ಶಕ್ತಿಗಳ ನಿವಾರಣೆಗೆ ಆಕಾರವಾಗಿ ಪೂಜಿತಳಾಗುತ್ತಾಳೆ. ಅರವಿಂದ. ಅರವಿಂದ ಅಥವಾ ಕಮಲದ ಮೇಲೆ ಕುಳಿತ ದೇವಿ ಸಂತೋಷ ಮತ್ತು ಸಂತೃಪ್ತಿಯ ಸಂಕೇತ. ಈಕೆಯು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಅನುಭವವನ್ನು ನೀಡುತ್ತಾಳೆ. ದೇವಿ ಸೀತೆ. ಶ್ರೀರಾಮನ ಸಂಗಾತಿ. ಧರ್ಮ ಮತ್ತು ನೀತಿ ಪ್ರತಿನಿಧಿಸುತ್ತಾರೆ. ರಾಧೆ. ಶ್ರೀಕೃಷ್ಣನ ಪ್ರಿಯೆ ಮತ್ತು ದೇವಿಯ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತಾರೆ. ಇವರು ಶಕ್ತಿಯ ಮತ್ತು ಪ್ರೀತಿಯ ಪರಿಕಲ್ಪನೆಯನ್ನು ನಿರೂಪಿಸುತ್ತಾರೆ. ವಿಜಯ. ವಿಜಯವನ್ನು ನೀಡುವ ಶಕ್ತಿಯ ರೂಪ. ಕೃತಿಕಾ. ಪ್ರತಿಯೊಂದು ರೂಪದಲ್ಲಿ ಶಕ್ತಿ ನೀಡುವ ದೇವಿ. ಭದ್ರಕಾಳಿ. ಶಾಂತ ಹಾಗೂ ಶಕ್ತಿಯ ರೂಪ. ದುಷ್ಟ ಶಕ್ತಿಗಳನ್ನು ನಾಶಿಸುತ್ತಾರೆ. ಆದಿಶಕ್ತಿಯ 51 ಅವತಾರಗಳಲ್ಲಿ 9 ನವದುರ್ಗಾ ಅವತಾರವನ್ನು ನಾವೀಗಾಗಲೇ ಕೇಳಿದ್ದೀವಿ. ಈಗ ಮಹಾಲಕ್ಷ್ಮಿಯ ಅಷ್ಟ ರೂಪವನ್ನು ತಿಳಿಯುವ. ಅಷ್ಟಲಕ್ಷ್ಮಿ ಎಂದರೆ 8 ಬಗೆಯ ಲಕ್ಷ್ಮೀ ದೇವಿಯ ರೂಪಗಳು. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ಸಂಪತ್ತಿನ, ಶ್ರೀಮಂತಿಕೆಯ ಮತ್ತು ಸಮೃದ್ಧಿಯ ದೇವತೆ ಎಂದು ಪ್ರಸಿದ್ಧರಾಗಿದ್ದಾರೆ. ಅಷ್ಟಲಕ್ಷ್ಮಿಯರು ಜೀವನದ 8 ವಿಭಿನ್ನ ಕ್ಷೇತ್ರಗಳಲ್ಲಿ ಸಂಪತ್ತನ್ನು, ಸಮೃದ್ಧಿಯನ್ನು ಮತ್ತು ಸಂತೃಪ್ತಿಯನ್ನು ನೀಡುತ್ತಾರೆ. ಆದಿಲಕ್ಷ್ಮಿ. ಮೂಲ ಲಕ್ಷ್ಮಿ ಸಂಪತ್ತು, ಬುದ್ಧಿ ಮತ್ತು ಶಕ್ತಿ ನೀಡುವವರು. ಧಾನ್ಯ ಲಕ್ಷ್ಮಿ. ಆಹಾರ, ಧಾನ್ಯ ಮತ್ತು ಸಮೃದ್ಧಿಯ ದಾಯಿನಿ. ಧೈರ್ಯ ಲಕ್ಷ್ಮಿ. ಧೈರ್ಯ, ಶಕ್ತಿದಾಯಿನಿ. ಗಜಲಕ್ಷ್ಮಿ. ಅಧಿಕಾರ, ಪ್ರಭಾವ ಮತ್ತು ಶ್ರೀಮಂತಿಕೆಯನ್ನು ನೀಡುವವರು. ಸಂತಾನ ಲಕ್ಷ್ಮಿ. ಸಂತಾನ, ಸಂತೋಷದ ದಾಯಿನಿ. ವಿಜಯಲಕ್ಷ್ಮಿ. ಜಯ ಮತ್ತು ಯಶಸ್ಸು ನೀಡುವವರು. ವಿದ್ಯಾಲಕ್ಷ್ಮಿ. ವಿದ್ಯಾ, ಜ್ಞಾನ ಮತ್ತು ಕಲೆಯ ದಾಯಿನಿ. ಧನಲಕ್ಷ್ಮಿ. ಹಣ, ಬಂಗಾರ ಮತ್ತು ಆಸ್ತಿಯ ದಾಯಿನಿ. ಪ್ರತಿ ಲಕ್ಷ್ಮೀ ದೇವಿಯು ನಮ್ಮ ಜೀವನದ ಒಂದೊಂದು ಮಹತ್ವದ ಅಂಶಕ್ಕೆ ಸಂಬಂಧಿಸಿದಂತೆಯೇ ಅವರ ಆರಾಧನೆಯು ನಮಗೆ ಏಳ್ಕಟ್ಟನ್ನು, ನೆಮ್ಮದಿಯನ್ನು ಮತ್ತು ಸಂತೃಪ್ತಿಯನ್ನು ನೀಡುತ್ತದೆ. ಇದೇ ತರಹ ಹಿಂದೂ ಪುರಾಣಗಳಲ್ಲಿ ದಶಮಹಾವಿದ್ಯೆಗಳು ವಿಶೇಷವಾದ ತಾಂತ್ರಿಕ ದೇವತೆಗಳ ಗುಂಪಾಗಿದ್ದು, ತಾಂತ್ರಿಕ ಪಾರಂಪರಿಕ ಪ್ರಕಾರದಲ್ಲಿ ಅತ್ಯಂತ ಶಕ್ತಿಯುತ ಹಾಗೂ ಪರಮ ತತ್ವಗಳನ್ನು
ಪ್ರತಿನಿಧಿಸುತ್ತದೆ. ಪ್ರತಿ ಮಹಾವಿದ್ಯೆ ತಾನು ಪ್ರತಿನಿಧಿಸುವ ಶಕ್ತಿ ಮತ್ತು ತತ್ವವನ್ನು ಬೋಧಿಸುತ್ತಾರೆ. ಈ ದಶಮಹಾವಿದ್ಯೆಗಳನ್ನು ತಾಂತ್ರಿಕ ಉಪಾಸನೆಯಲ್ಲಿ ಪ್ರಾಮುಖ್ಯತೆಯಿಂದ ಪೂಜಿಸುತ್ತಾರೆ. ಕಾಳಿ, ಕಾಲದ ದೇವತೆ. ತೊಡುವ ಆಭರಣಗಳಿಂದ ಕಪ್ಪು ಆಕೃತಿಯಲ್ಲಿ ಇರ್ತಾರೆ. ಬಲಶಾಲಿ ಮತ್ತು ಸರ್ವಶಕ್ತಿ. ತಾರ, ರಕ್ಷಕ ತತ್ವ, ಜ್ಞಾನ ಮತ್ತು ಶಕ್ತಿ ನೀಡುವವರು, ಅಪಾಯದಿಂದ ರಕ್ಷಿಸುವ ಶಕ್ತಿ. ತ್ರಿಪುರ ಸುಂದರಿ, ಸೌಂದರ್ಯದ ದೇವತೆ, ಶೃಂಗಾರ ರೂಪಿಣಿ, ಸೃಷ್ಟಿಸ್ಥಿತಿ ಮತ್ತು ಲಯದ ತತ್ವವನ್ನು ಪ್ರತಿನಿಧಿಸುತ್ತಾರೆ. ಭುವನೇಶ್ವರಿ, ವಿಶ್ವದ ರಚನೆಯ ಮತ್ತು ಅಸ್ತಿತ್ವದ ಮೂಲ ತತ್ವ. ಚಿತ್ತಕುಮಾರಿ, ತ್ಯಾಗ ಮತ್ತು ಸ್ವಾಧೀನತೆಯನ್ನು ಪ್ರತಿನಿಧಿಸುವುದು, ಆತ್ಮತ್ಯಾಗದ ಸಂಕೇತ. ಭೈರವಿ, ಕಠೋರ ಶಕ್ತಿಯ ರೂಪ, ಕ್ರೋಧ ಮತ್ತು ಸಾಮರ್ಥ್ಯದ ಸಂಕೇತ. ಧೂಮಾವತಿ, ಬಡಿತ ಮತ್ತು ನಿರ್ಲಿಪ್ತತೆಯನ್ನು ಪ್ರತಿನಿಧಿಸುವವರು, ನಿರ್ಗುಣ ಮತ್ತು ನಿರಾಕಾರ ಶಕ್ತಿ. ಬಗಲಾಮುಖಿ, ಶತ್ರುಗಳ ನಿಗ್ರಹದ ಶಕ್ತಿ, ವೈಮನಸ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಶಕ್ತಿ. ಮಾತಂಗಿ, ವಿದ್ಯೆ, ಜ್ಞಾನ ಮತ್ತು ವಾಗ್ವಾದಿನಿ ಶಕ್ತಿ. ಕಮಲಾತ್ಮಿಕ, ಲಕ್ಷ್ಮೀದೇವಿಯ ರೂಪ, ಶ್ರೀಮಂತಿಕೆ ಮತ್ತು ಸಮೃದ್ಧಿಯ ದಾಯಿನಿ. ಪ್ರತಿ ಮಹಾವಿದ್ಯೆಯು ಅಷ್ಟಮಂಗಳಕ್ಕೆ ಶಕ್ತಿ ನೀಡಲು, ಜ್ಞಾನ ಮತ್ತು ಸಕಲ ಸಂಪತ್ತು ತರುವ ಶಕ್ತಿ ರೂಪ ಎಂದು ಭಕ್ತರು ಪ್ರತ್ಯೇಕ ರೀತಿಯಲ್ಲಿ ಪೂಜಿಸುತ್ತಾರೆ. ಹಿಂದೂ ತಾಂತ್ರಿಕ ಸಿದ್ಧಾಂತಗಳಲ್ಲಿ ಮತ್ತು ವೈದಿಕ ಪ್ರಕಾರಗಳಲ್ಲಿ ದ್ವಾದಶ ಮಾತೃಕಾ ದೇವತೆಗಳು ವಿಶೇಷ ಸ್ಥಾನ ಪಡೆದಿವೆ. ಈ ಮಾತೃಕೆಗಳು ಶಕ್ತಿ ದೇವತೆಗಳ ರೂಪಗಳಾಗಿದ್ದು, ಭಯದಿಂದ ರಕ್ಷಣೆ, ಶತ್ರು ನಿಗ್ರಹ ಮತ್ತು ಸಾಮರ್ಥ್ಯವನ್ನು ಕೊಡುವ ಶಕ್ತಿಗಳಾಗಿದ್ದಾರೆ. 10 ಪ್ರಮುಖ ಮಹಾವಿದ್ಯೆಗಳಂತೆ ಈ ಮಾತೃಕೆಯರು ತಾಂತ್ರಿಕ ಉಪಾಸನೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ಬ್ರಾಹ್ಮಿ, ಬ್ರಹ್ಮನ ಶಕ್ತಿಯಾಗಿ ಬೋಧನೆ, ಜ್ಞಾನ ಮತ್ತು ಸೃಷ್ಟಿಯ ತತ್ವ. ಮಹೇಶ್ವರಿ, ಶಿವನ ಶಕ್ತಿ, ನಿಯಂತ್ರಣ ಮತ್ತು ಸಮರದ ಶಕ್ತಿ. ಕೌಮಾರಿ, ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯನ ಶಕ್ತಿ, ಧೈರ್ಯ ಮತ್ತು ಯುದ್ಧದ ಶಕ್ತಿ. ವೈಷ್ಣವಿ, ವಿಷ್ಣುವಿನ ಶಕ್ತಿ, ರಕ್ಷಣೆ ಮತ್ತು ಸಮೃದ್ಧಿಯ ಶಕ್ತಿ. ವಾರಾಹಿ, ವರಹದೇವನ ಶಕ್ತಿ, ಶಕ್ತಿಯುಳ್ಳ ಮತ್ತು ರಕ್ಷಣಾ ಶಕ್ತಿ. ನಾರಸಿಂಹಿ, ನಾರಸಿಂಹನ ಶಕ್ತಿ, ದುಷ್ಟ ನಿಗ್ರಹ ಮತ್ತು ಧರ್ಮ ಸಂರಕ್ಷಣೆ. ಇಂದ್ರಾಣಿ, ಇಂದ್ರನ ಶಕ್ತಿ, ಅಧಿಕಾರ, ಐಶ್ವರ್ಯ ಮತ್ತು ಹಿತಾಸಕ್ತಿ. ಚಂಡಿ, ಕಠೋರ ಮತ್ತು ಉಗ್ರ ಶಕ್ತಿ, ಶತ್ರುಗಳ ದಮನಕ್ಕೆ ಸಮರ್ಥ. ಪ್ರತ್ಯಂಗಿರ, ಶಾಂತ ಹಾಗೂ ಕೋಪದ ಶಕ್ತಿ. ತಾಂತ್ರಿಕ ಶಕ್ತಿಯುಳ್ಳವರು. ಶ್ರೀ, ಶ್ರೀಮಂತಿಕೆಯ ಮತ್ತು ಸಮೃದ್ಧಿಯ ದಾಯಿನಿ, ಲಕ್ಷ್ಮೀ ರೂಪ. ಚಾಮುಂಡಿ, ದುಷ್ಟಶಕ್ತಿಯ ನಿರ್ಮೂಲನೆ ಮತ್ತು ರಕ್ಷಕ ಶಕ್ತಿ. ಯೋಗೇಶ್ವರಿ, ಎಲ್ಲ ಶಕ್ತಿಗಳ ಮೌಲಿಕ ಶಕ್ತಿ, ತಾಂತ್ರಿಕ ಸಾಮರ್ಥ್ಯ ಮತ್ತು ಆತ್ಮಜ್ಞಾನ. ಈ ದ್ವಾದಶ ಮಾತೃಕೆ ದೇವತೆಗಳು ಹಿಂದೂ ತಾಂತ್ರಿಕ ಹಾಗೂ ಶಕ್ತಿಶಾಲಿ ದೇವತೆಗಳ ಉಪಾಸನೆಯ ಪ್ರಮುಖ ಭಾಗವಾಗಿದ್ದು, ಪ್ರತಿಯೊಂದು ಮಾತೃಕೆಗೆ ಆಕೆಯ ಆಲಯಗಳು ಮತ್ತು ಆರಾಧನೆಗಳು ವಿಭಿನ್ನವಾಗಿದೆ. 64 ಯೋಗಿನಿಯರು. ಪ್ರಾಚೀನ ತಾಂತ್ರಿಕ ಪದ್ಧತಿಗಳಲ್ಲಿ ಶಕ್ತಿ ದೇವತೆಗಳ ವಿಭಿನ್ನ ರೂಪಗಳನ್ನು ಪ್ರತಿನಿಧಿಸುತ್ತಾರೆ. ಪ್ರತಿಯೊಬ್ಬ ಯೋಗಿನಿಯು ತನ್ನದೇ ಆದ ವಿಶಿಷ್ಟ ಶಕ್ತಿ, ಬಲ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ 64 ಯೋಗಿನಿಯ ಪಂಥವನ್ನು ಗುರುತಿಸಲು ಬಯಸಿದವರು ವಿಶೇಷವಾಗಿ ಹಿಂದೂ ಮತ್ತು ಬೌದ್ಧ ತಂತ್ರದಲ್ಲಿ ವಿಶೇಷ ಪೂಜೆ ಮತ್ತು ಧ್ಯಾನ ಮಾಡುವ ಮೂಲಕ ಅವರ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಇಲ್ಲಿ 64 ಯೋಗಿನಿಯರ ಹೆಸರುಗಳನ್ನು ತಿಳಿಯೋಣ. ಅಂಬಿಕಾ, ಅನುರಾಧ, ಅರ್ಪಣ, ಅಜಿತ, ಭದ್ರಕಾಳಿ, ಭೈರವಿ, ಬಿಂದುವಾಸಿನಿ, ಚಾಮುಂಡ, ಚಂಡಿಕಾ, ದಕ್ಷಿಣಕಾಳಿ, ಧೂಮಾವತಿ, ಗಜಾನನಿ, ಘೋರರೂಪ,
ಗರ್ಭರಕ್ಷಾ, ಹರ್ಷಿಣಿ, ಇಂದ್ರಾಣಿ, ಜ್ವಾಲಾಮುಖಿ, ಕಲಾವತಿ, ಕಾಮೇಶ್ವರಿ, ಕಪಾಲಿನಿ, ಕಾತ್ಯಾಯಿನಿ, ಕಾಳಿಕಾ, ಕಾಮಾಕ್ಷಿ, ಕೌಮಾರಿ, ಕ್ಷೇಮಂಕರಿ, ಕುರುಕುಲ, ಮಾಹೇಶ್ವರಿ, ಮಹೇಶ್ವರಿ, ಮಂಜುಷಾ, ಮಾತಂಗಿ, ಮಹಾಲಕ್ಷ್ಮಿ, ಮೂಕಾಂಬಿಕಾ, ಮಾಯ, ನಾರಸಿಂಹಿ, ನೀಲ, ಪಂಚಾಕ್ಷರಿ, ಪರಮೇಶ್ವರಿ, ಪಿಂಗಳ, ಪತ್ಯಂಗಿರ, ಪೂರ್ಣ, ರಕ್ತಿ, ರಕ್ತಚಂಡಿಕಾ, ರಾಮ, ರುದ್ರಾಣಿ, ಸಂಧ್ಯಾ, ಸತ್ಯವತಿ, ಸಹಸ್ರಕೀರ್ತಿ, ಶ್ರೀಕಾಳಿಕಾ, ಶ್ರೀಯ, ಶುಲಿನಿ, ಸಿದ್ಧಲಕ್ಷ್ಮಿ, ಸಿದ್ಧಿದಾತ್ರಿ, ಸುಧಾಮತಿ, ಸುರಸ, ಸುರೇಶ್ವರಿ, ತಾರಾ, ತ್ರಿಪುರ ಸುಂದರಿ, ತುಳಜ ಭವಾನಿ, ಉದಯ, ಉಗ್ರಚಂಡಿಕಾ, ಉಮಾ, ವಜ್ರವರ್ಮ, ವಜ್ರೇಶ್ವರಿ, ಯೋಗೇಶ್ವರಿ. ಈ 64 ಯೋಗಿನಿಯರು ಯೋಗಿನಿ ತಾಂತ್ರಿಕ ಸಿದ್ಧಾಂತದ ಅಡಿಯಲ್ಲಿ ಪೂಜಿಸಲ್ಪಡುತ್ತಾರೆ ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಆದ ವೈಶಿಷ್ಟ್ಯತೆ ಮತ್ತು ಅನುಗ್ರಹವನ್ನು ನೀಡುತ್ತಾರೆ. ಶಕ್ತಿಪೀಠಗಳ ಪುರಾಣ ಕಥೆಯು ದಕ್ಷಿಣಾಯನ ಚಕ್ರದಲ್ಲಿ ಸಂಭವಿಸಿದ ಸತೀದೇವಿಯ ತ್ಯಾಗದಿಂದ ಪ್ರಾರಂಭವಾಗುತ್ತದೆ. ಈ ಕಥೆಯನ್ನು ಹೆಚ್ಚು ವಿಸ್ತಾರವಾಗಿ ಶಿವಪುರಾಣ, ದೇವಿ ಭಾಗವತ ಮತ್ತು ಇತರ ಪುರಾಣಗಳಲ್ಲಿ ವಿವರಿಸಲಾಗಿದೆ. ದಕ್ಷಿಣ ಎಂಬ ರಾಜನು ಮಹಾದೇವಿ ಸತಿಯನ್ನು ತನ್ನ ಪುತ್ರಿಯಾಗಿ ಪಡೆದಿದ್ದನು. ಸತಿದೇವಿಗೆ ಶಿವನ ಪ್ರೀತಿಯು ತುಂಬಾ ಹೆಚ್ಚಿತ್ತು. ಆದರೆ ದಕ್ಷಿಣನು ಶಿವನನ್ನು ತನ್ನ ಮಗಳ ಗಂಡನೆಂದು ಒಪ್ಪಲೇ ಇಲ್ಲ. ಏಕೆಂದರೆ ಶಿವನು ಅತಿಯಾದ ಸತ್ಯವನ್ನು ಹೊಂದಿದ್ದರೂ ಸಮಾಜದ ನಿಯಮವನ್ನು ಪಾಲಿಸದೆ ಜೀವನ ನಡೆಸುತ್ತಿದ್ದನು. ಒಂದು ದಿನ ದಕ್ಷಿಣನು ಮಹಾಯಾಗವನ್ನು ಆಯೋಜಿಸುತ್ತಾನೆ. ಆ ಯಾಗಕ್ಕೆ ಸಕಲ ದೇವತೆಗಳನ್ನು ಆಹ್ವಾನಿಸುತ್ತಾನೆ. ಆದರೆ ಶಿವನನ್ನು ಆಹ್ವಾನಿಸುವುದಿಲ್ಲ. ಇದರಿಂದ ಸತಿಗೆ ನೋವಾಗುತ್ತದೆ. ಆದರೆ ಶಿವನು ಯಾಗಕ್ಕೆ ಹೋಗದಂತೆ ಆಕೆಗೂ ಸೂಚಿಸುತ್ತಾನೆ. ಆದರೂ ಸತಿ ಯಾಗಕ್ಕೆ ಹೋಗಲು ನಿರ್ಧರಿಸುತ್ತಾಳೆ. ಯಾಗದಲ್ಲಿ ದಕ್ಷಿಣನು ಶಿವನನ್ನು ಅವಹೇಳನ ಮಾಡುತ್ತಾನೆ. ಈ ಅವಮಾನವನ್ನು ತಾಳಲಾರದೆ ಸತಿ ಯಾಗದಲ್ಲಿ ತಾನು ಬಲಿಯಾಗಿ ಬೆಂಕಿಗೆ ಹಾರುತ್ತಾಳೆ. ಸತಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಶಿವನು ಉಗ್ರರೂಪಗೊಂಡು ತನ್ನ ಜಟೆಯಿಂದ ವೀರಭದ್ರನನ್ನು ಉಂಟು ಮಾಡುತ್ತಾನೆ. ವೀರಭದ್ರನು ಯಾಗವನ್ನು ನಾಶ ಮಾಡಿ ದಕ್ಷಿಣನನ್ನು ಸಂಹರಿಸುತ್ತಾನೆ. ಶಿವನು ಆಕ್ರೋಶದಲ್ಲಿ ಸತಿಯ ಶರೀರವನ್ನು ಕೈಗೆತ್ತಿಕೊಂಡು ಸೃಷ್ಟಿಯಲ್ಲಿ ಅಲೆದಾಡುತ್ತಾನೆ. ಈ ಆಕ್ರೋಶದ ತಾಂಡವದಿಂದ ಪ್ರಪಂಚವು ತಳಮಳಗೊಳ್ಳುತ್ತದೆ. ವಿಷ್ಣು ಈ ದುಃಖವನ್ನು ತಡೆಯಲಾರದೆ ತನ್ನ ಸುದರ್ಶನ ಚಕ್ರದಿಂದ ಸತಿಯ ಶರೀರವನ್ನು ವಿಭಜಿಸುತ್ತಾನೆ. ಸತಿಯಾದ ದೇವಿಯ ದೇಹದ ವಿಭಿನ್ನ ಭಾಗಗಳು ಜಗತ್ತಿನ ವಿವಿಧ ಸ್ಥಳದಲ್ಲಿ ಬಿದ್ದು ಆ ಸ್ಥಳಗಳು ಶಕ್ತಿಪೀಠಗಳಾಗಿ ಪರಿವರ್ತಿತವಾಗುತ್ತದೆ. ಈ ಪೀಠವನ್ನು ಸತೀಪೀಠ ಎಂದು ಕೂಡ ಕರೆಯುತ್ತಾರೆ. ಪ್ರತಿಯೊಂದು ಶಕ್ತಿಪೀಠವು ದೇವಿಯ ದೇಹದ ವಿಭಿನ್ನ ಭಾಗಗಳನ್ನು ಹೊಂದಿದ ಸ್ಥಳವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ಸ್ಥಳವು ಶಕ್ತಿಯುಳ್ಳ ಪವಿತ್ರ ಕ್ಷೇತ್ರವಾಗಿದೆ. ಒಂದೊಂದು ಕಥೆಯಲ್ಲಿ ಒಂದೊಂದು ರೀತಿಯ ಉಲ್ಲೇಖವಿದೆ. ಕೆಲವು ಕಡೆ 51 ಶಕ್ತಿಪೀಠ ಅಂತ ಹೇಳಿದರೆ, ಇನ್ನು ಕೆಲವು ಕಡೆ 64, ಇನ್ನು ಕೆಲವರು 108 ಶಕ್ತಿಪೀಠಗಳಿದೆ ಎಂದು ನಂಬುತ್ತಾರೆ. ಈ ಕಥೆಯು ಶಕ್ತಿಯ ತತ್ವವನ್ನು ಸಾರುತ್ತದೆ. ಶಕ್ತಿಪೀಠಗಳನ್ನು ಧ್ಯಾನ ಮತ್ತು ಭಕ್ತಿಯಿಂದ ಪೂಜಿಸಿದರೆ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಶಕ್ತಿ, ಧೈರ್ಯ ಹಾಗೂ ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಹರಡಿದೆ. ಇಲ್ಲಿ ನಾನು 51 ಶಕ್ತಿಪೀಠಗಳ ಹೆಸರು ಮತ್ತು ಸ್ಥಳವನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಕಾಮರೂಪ, ಗುವಾಹಟಿ, ಅಸ್ಸಾಂ. ಶ್ರೀಶೈಲ, ಆಂಧ್ರ ಪ್ರದೇಶ. ಕೋಲ್ಹಾಪುರ್, ಮಹಾರಾಷ್ಟ್ರ. ಪೀಠಾಂಪುರಂ, ಆಂಧ್ರ ಪ್ರದೇಶ. ಮಹೂರಾ, ಮಹಾರಾಷ್ಟ್ರ. ಉಜ್ಜಯಿನಿ, ಮಧ್ಯಪ್ರದೇಶ. ಅಮರನಾಥ, ಜಮ್ಮು ಮತ್ತು ಕಾಶ್ಮೀರ.
ಕಾಮಾಕ್ಷಿ ಕಾಂಚೀಪುರಂ ತಮಿಳುನಾಡು, ಜ್ವಾಲಾಮುಖಿ ಹಿಮಾಚಲ ಪ್ರದೇಶ, ಕೇದಾರನಾಥ ಉತ್ತರಾಖಂಡ, ವೈಷ್ಣೋದೇವಿ ಜಮ್ಮು ಮತ್ತು ಕಾಶ್ಮೀರ, ಚಿಂಚಿನಿ ನಾಸಿಕ್ ಮಹಾರಾಷ್ಟ್ರ, ಭ್ರಮರೀದೇವಿ ಸಹನಾಪುರ ಉತ್ತರ ಪ್ರದೇಶ, ಭ್ರಮರೀದೇವಿ ಸಹರನಾಪುರ ಉತ್ತರ ಪ್ರದೇಶ, ಮಾಣಿಕ್ಯಲಾಂಕ್ಷಿ ರಾಜಾಶಾಹಿ ಬಾಂಗ್ಲಾದೇಶ, ಶರ್ಧಾಪೀಠ ಪಾಕ್ ಅಧೀನ ಕಾಶ್ಮೀರ, ಮಯಾಪುರ ಪಶ್ಚಿಮ ಬಂಗಾಳ, ಯಶೋರೇಶ್ವರಿ ಜಿಸೋರ್ ಬಾಂಗ್ಲಾದೇಶ, ಸುಂದರಿಪೀಠ ತ್ರಿಪುರ, ಅಟ್ಟಹಾಸ ಪಶ್ಚಿಮ ಬಂಗಾಳ, ಕೂಜಾ ಗುಜರಾತ್, ಬಯವಹಿ ಪಶ್ಚಿಮ ಬಂಗಾಳ, ಅಂಬಾಜಿ ಗುಜರಾತ್, ಕುಚದಾನಂ ತಮಿಳುನಾಡು, ಲಲಿತಾಂಬಿಕಾ ತಿರುವನಂತಪುರಂ ಕೇರಳ, ಇಂದ್ರಾಕ್ಷಿ ಆಂಧ್ರ ಪ್ರದೇಶ, ಸ್ತ್ರಿಕುಂದ ಬಿಹಾರ, ಸುಂದರಿ ಉತ್ತರ ಪ್ರದೇಶ, ಮೋಕ್ಷದ ಹಿಮಾಚಲ ಪ್ರದೇಶ, ಜಯಂತಿ ಮಹಾರಾಷ್ಟ್ರ, ಚಾಂಪಕ ಉತ್ತರ ಪ್ರದೇಶ, ವಿಜಯಪೀಠ ಮಹಾರಾಷ್ಟ್ರ, ವೃಷಭ ಉತ್ತರ ಪ್ರದೇಶ, ವಿದೇಶ್ವರಿ ಪಶ್ಚಿಮ ಬಂಗಾಳ, ಸೌಧ ಪಶ್ಚಿಮ ಬಂಗಾಳ, ಭ್ರಮರಾಂಬ ಆಂಧ್ರ ಪ್ರದೇಶ, ದೇವಿಕುಂದ ಕೇರಳ, ವಿದ್ಯಾವಾಸಿನಿ ಉತ್ತರ ಪ್ರದೇಶ, ಬ್ರಹ್ಮರಾಂಬಿಕಾ ಆಂಧ್ರ ಪ್ರದೇಶ, ಮಹಿಷಮರ್ದಿನಿ ಕರ್ನಾಟಕ, ಗಂಡಕಿ ನೇಪಾಳ, ಕುರುವಾಪುರ ಕರ್ನಾಟಕ, ವೈದೇಶಿ ಬಿಹಾರ, ವೈಶಾಲಿ ಬಿಹಾರ, ಕಾಮಲಿಂಗ ಕರ್ನಾಟಕ, ಚಾಮುಂಡೇಶ್ವರಿ ಮೈಸೂರು ಕರ್ನಾಟಕ, ಮರಿಯಮ್ಮನ ತಮಿಳುನಾಡು, ರಕ್ತ ಚಾಂಡಿಕಾ ಪಶ್ಚಿಮ ಬಂಗಾಳ, ಕಾಳಿಕಾ ಹಿಮಾಚಲ ಪ್ರದೇಶ, ಕುಂಡಿಕಾ ಪಶ್ಚಿಮ ಬಂಗಾಳ, ಕಾಮೇಶ್ವರಿ ಮೇಘಾಲಯ, ಮಹಾಕಾಳಿ ಪೀಠ ಇಂದು ಕಾಶ್ಮೀರದಲ್ಲಿದೆ. ಪ್ರತಿ ಶಕ್ತಿಪೀಠವು ಭಕ್ತರಿಗೆ ವಿಶೇಷ ಶಕ್ತಿಯ ಅನುಗ್ರಹವನ್ನು ನೀಡುತ್ತದೆ. ಈ ಪೀಠಗಳಲ್ಲಿ ದೇವಿಯನ್ನು ಪೂಜಿಸಿದರೆ ಶಕ್ತಿ ಮತ್ತು ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ. ಈ ಕಥೆಯನ್ನು ವೀಕ್ಷಕರಿಗೆ ಏಕೆ ಸಮರ್ಪಿಸಿದೆ ಎಂದರೆ, ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಆದಿಶಕ್ತಿಯ ಆಶೀರ್ವಾದವಿರಲಿ, ಹಾಗೆ ವೀಕ್ಷಕರಿಂದಲೇ ಕೇಳಿರುವಂತಹ ವಿಶಿಷ್ಟ ಅಭಿರುಚಿಯ ವಿಡಿಯೋ ಇದು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ, ಈ ಕತೆ ಇಷ್ಟವಾಗಿದೆ ಎಂದು ನಾನು ನಂಬುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗುವೆ. ಓಂ ಆದಿಶಕ್ತಿಯೇ ನಮಃ.